ಇದು ನಮ್ಮ ದೇಶದಲ್ಲಿರುವಂತಹ ಶಿಕ್ಷಣ ವ್ಯವಸ್ಥೆ. ಇಂತಹ ಶಿಕ್ಷಣ ವ್ಯವಸ್ಥೆಯಲ್ಲಿರುವಂತಹ ನಾವು ಹೆಮ್ಮೆ ಪಡಲೇಬೇಕು. ಅಂತಹ ಒಳ್ಳೆ ಶಿಕ್ಷಣವನ್ನ ನಾವು ಪಡಿತಾ ಇದೀವಿ. ಅಂತಹ ಒಳ್ಳೆ ಎಜುಕೇಶನ್ ನಮಗೆ ಕೊಡ್ತಿರುವಂತಹ ಎಲ್ಲಾ ಸರ್ಕಾರಗಳಿಗೂ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಈ ಮಾತು ಯಾಕೆ ಹೇಳ್ತಿದೀನಿ ಅಂತ ಹೇಳ್ತೀರಾ? ತಮ್ಗೆಲ್ರಿಗೂ ಗೊತ್ತೇ ಇದೆ, ದಿನೇ ದಿನ ನಮ್ಮ ದೇಶದಲ್ಲಿರುವಂತಹ ರೂಪಾಯಿ ಮೌಲ್ಯ ಕುಸಿತಾ ಇದೆ, ಡಾಲರ್ ಬೆಲೆ ಹೆಚ್ಚಾಗ್ತಾನೆ ಇದೆ ಅಂತ. ಒಂದಿಷ್ಟು ಸೋಷಿಯಲ್ ಮೀಡಿಯಾ ಕಮೆಂಟ್ಸ್ ಅಲ್ಲಿ ನಾವು ನೋಡಿದಾಗ ಡಾಲರ್ ಬೆಲೆ ತಾನೇ ಹೆಚ್ಚಾಗ್ತಾ ಇರೋದು, ರೂಪಾಯಿಗೂ ಡಾಲರ್ಗೂ ಏನ್ ಸಂಬಂಧ? ರೂಪಾಯಿ ಬೆಲೆ ಕಡಿಮೆ ಇದ್ರೆ ಅಂದ್ರೆ ನಮ್ಮ ದೇಶದಲ್ಲಿರುವಂತಹ ರೂಪಾಯಿ ಬೆಲೆ ಹಾಗೆ ಇದೆ, ಡಾಲರ್ ಬೆಲೆ ಹೆಚ್ಚಾದ್ರೆ ನಾವೇನ್ ಮಾಡ್ಬೇಕು, ಅದರಿಂದ ನಮಗೇನು ಅಂತ. ಅಲ್ಲ, ಏನ್ ತಲೆ ಇದೆ? ನಾವು ನಮ್ಮ ದೇಶದಲ್ಲಷ್ಟೇ ವ್ಯಾಪಾರ ವ್ಯವಹಾರವನ್ನ ಮಾಡ್ತೀವ, ಹೊರ ದೇಶಗಳೊಂದಿಗೆ ವ್ಯಾಪಾರ ವ್ಯವಹಾರ ಮಾಡ್ತೀವಿ. ನಾವು ಆಮದು ಮಾಡಿಕೊಳ್ಳುವಂತಹ ವಸ್ತುಗಳ ಬೆಲೆ ಹೆಚ್ಚಾಗ್ತಾ ಹೋಗುತ್ತೆ, ನಾವು ರಫ್ತು ಮಾಡುವಂತಹ ವಸ್ತುಗಳ ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ. ನಾವು ಏನಲ್ಲಿ ಕೊಂಡ್ಕೊಳ್ತೀವಿ, ಇಲ್ಲಿ ನಾವು 2 ರೂಪಾಯಿಗೆ ಸಿಗುವಂತಹ ವಸ್ತು ಅಲ್ಲಿ 180 ರೂಪಾಯಿಗೆ ಸಿಗತ್ತೆ. ಸೊ ನಾವು ಅಲ್ಲಿಂದ ಪರ್ಚೇಸ್ ಮಾಡಿ ಇಲ್ಲಿಗೆ ತರ್ತಾ ಇದೀವಿ ಅಂದ್ರೆ ನಮ್ಮಲ್ಲಿ 2 ರೂಪಾಯಿಗೆ ಸಿಗುವಂತಹ ವಸ್ತುವಿನ ಬೆಲೆ ಅಲ್ಲಿ 180 ರೂಪಾಯಿ ಆಗಿರುತ್ತೆ. ಇದ್ರಲ್ಲಿ ನಮ್ಮ ದೇಶದಿಂದ ನಾವು 2 ರೂಪಾಯಿ ಬೇಡ 2,000 ಅಂತಾನೆ ತಗೊಂಡ್ರೆ ನಾವು ಇಲ್ಲಿಂದ ವಸ್ತುಗಳನ್ನ 2,000 ರೂಪಾಯಿಗೆ ಅಲ್ಲಿಗೆ ಕಳಿಸ್ಕೊಡ್ತೀವಿ ಅಂದ್ರೆ ಅಲ್ಲಿಂದ ಬರುವಂತಹ ವಸ್ತುಗಳು ನಮಗೆ 1,80,000 ರೂಪಾಯಿಗೆ ಸಿಗೋದು.